ಗೈಸ್ ಎಲ್ಲರಿಗೂ ನಮಸ್ಕಾರ. ಏನಿಲ್ಲ ಗೈಸ್, ಒಂದೇ ಒಂದು ನಿಮಿಷ ಯಾರೋ ಮೇಲೆ ಕೆತ್ಬಿಡಿ ದಯವಿಟ್ಟು. ಯಾಕಂದರೆ ಇದು ನಮ್ಮ ರೈತರಿಗೆ ಬೇಕಾಗಿರೋಂಥ ವಿಡಿಯೋ. ಯಾಕಪ್ಪ ಅಂದರೆ ನಮ್ಮ ರೈತರು ಇವಾಗ ಹೋರಾಟ ಮಾಡ್ತಾವ್ರೆ. ಹೋರಾಟ ಯಾವ ಥರ ಮಾಡ್ತಾರೆ ಅಂದರೆ ಪಾಯ್ಸನ್ಗಳನ್ನ ಕುಡ್ಕೊಂಡು ಅದನ್ನೇನೋ ಸೂಸೈಡ್ಗಳು ಮಾಡ್ಕೊಂಡು ನಿಮ್ಮ ಹೆಂಡ್ತಿ ಮಕ್ಳು ಏನಾಗ್ಬೇಕು ರೀ ಸ್ವಾಮಿ ಅನ್ನದಾತ್ರೆ. ದಯವಿಟ್ಟು ಒಂದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಬೆಳೆದಿರೋಂಥ ಕೊಬ್ಬನ್ನ ನೀವು ಯಾವನ ಹತ್ರನೋ ಹೋಗಿ 3,500 ಕೊಡು ಅಂತ ನೀವು ಯಾಕೆ ಕೇಳ್ಕೊತೀರಾ? ಅದೇ 3,500 6,500 ನೀವೇ ಮಾರಿ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮಾಡಿ. ಯಾಕೆ ಇವತ್ತು 1 kg ಬೆಲ್ಲ ಬಂದ್ಬಿಟ್ಟು 30 ರೂಪಾಯಿ, ನೀವು 20 ರೂಪಾಯಿ ಕೊಡ್ರಿ ಸ್ವಾಮಿ, ನೀವೇ ಬೆಲ್ಲ ಮಾಡಿ. ಯಾಕ್ರಿ ತಲೆಗೆಡ್ಸ್ಕೊತೀರಾ? ಸಕ್ಕರೆಯಿಂದ ಸುಮಾರು 21-22 ಕಾಯಿಲೆಗಳೈತೆ. ಅದು ಕೂಡ ಲ್ಯಾಬಲ್ಲಿ ಕೂಡ ಟೆಸ್ಟಿಂಗ್ ಕೂಡ ನಡೆದು ಅದ್ರ ಕೂಡ ಪ್ರೂವ್ ಕೂಡ ಆಗೈತೆ. ಸೊ ನಮ್ಮ ಬೆಲ್ಲ ತಿನ್ನೋದ್ರಿಂದ ಯಾವುದೇ ಕಾಯಿಲೆನೂ ಬರೋಲ್ಲ, ಯಾವುದೇ ಇದು ಕೂಡ ಬರೋಲ್ಲ. ಏನೋ ಬೆಲ್ಲ ತಿಂದರೆ ಉಷ್ಣ ಅದು ಇದು ಅವೆಲ್ಲ ಸುಳ್ಳು. ಸ್ವಲ್ಪ ದಿವಸ ಒಂದು ಕಂಟಿನ್ಯೂಸ್ ಆಗಿ ಒಂದು 3-4 ದಿವಸ ತಿಂದ್ಬಿಟ್ರೆ ಆಮೇಲೆ ಉಷ್ಣನೂ ಇರೋಲ್ಲ, ಎಂಥದ್ದು ಇರೋಲ್ಲ. ಸೊ ಏನು ಗೊತ್ತಾ, ಸಕ್ಕರೆ ತಿನ್ನೋದ್ರಿಂದ ಮಂಡಿಗಳಲ್ಲಿ ಇರೋವಂಥ ಗೊಜ್ಜೆಲ್ಲ ಕರಗೋಗುತ್ತೆ, ಸರಿನಾ? ಮಂಡಿಯಲ್ಲಿರೋವಂಥ ಗೊಜ್ಜೆಲ್ಲ ಕರಗೋಗ್ಬಿಡ್ತದೆ. ಸಕ್ಕರೆ ತಿನ್ನೋದ್ರಿಂದ ನಮ್ಮ ರಕ್ತ ರೋಸ್ಟ್ ಆಗುತ್ತೆ, ನಮ್ಗೆ ಇಲ್ಲಿರೋವಂಥ ಕಾಯಿಲೆಗಳು ಬರುತ್ತೆ. ಸೊ ಬೆಲ್ಲ ತಿನ್ನೋದ್ರಿಂದ ನಮಗೆ ಗೊಜ್ಜು ಇಂಪ್ರೂವ್ಮೆಂಟ್ ಆಗುತ್ತೆ, ಕ್ಯಾಲ್ಶಿಯಮ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಆಮೇಲೆ ಎನರ್ಜಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ತುಂಬಾ ಇದ್ದಾವೆ. ಸೊ ಏನಪ್ಪ ಹೇಳೋದು ಅಂದರೆ, ನೀವು ಬೆಳೆದು ನೀವು ಯಾಕ್ರಿ ಸೂಸೈಡ್ ಮಾಡ್ಕೊಬೇಕು? ಯಾವನೋ ಬೋಳಿ ಮಗನ ನಂತರ ನೀವು ಹೋಗಿ 3,500 ಕೊಡು ಅಂತ ಕೇಳಬೇಕಾ? ಯಾಕೆ ಕೇಳಬೇಕು? ಬೇಡ. ಅದೇ 3,500 ಇವಾಗ 3,500 ಇಟ್ಕೊಳ್ಳೋಣ, ಬೇಡ. 1 ಟನ್ ಕಬ್ಬು ತೆಗೆದ್ರೆ ಒಂದು 500 kg ಬೆಲ್ಲ ಸಿಗುತ್ತಾ? 20 ರೂಪಾಯಿ ಇಟ್ಕೊಳ್ರಿ, 10,000 ಆಯ್ತಲ್ರಿ 500 kgಗೆ. ಎಲ್ಲ ಹೋಗಿ ಲೇಬರೆಲ್ಲ ಹೋಗಿ ನಿಮ್ಗೆ 5,000 ಉಳಿಲ್ರಿ, ಎಷ್ಟ್ರಿ ಆಯಿತು ಎಲ್ಲ ಹೋಗಿ? ರಿಸ್ಕ್ ಐತೆ, ರಿಸ್ಕ್ ಇದ್ದರೂ ಕೂಡ ಅದರಲ್ಲಿ ತುಂಬ ಫಲ ಇದೆ. ಸೊ ನಿಮ್ದು ಯಾವುದೇ ಇರಲಿ, ಏನೇ ಇರಲಿ, ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಅನ್ನೋದಾದರೂ ಸೂಸೈಡ್ ಮಾಡ್ಕೊಳೋದಾಗ್ಬೋದು, ಯಾವುದೇ ಆಗ್ಬೋದು, ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ನಾನು ಹಸು ತೊಗೊಂಬಂದಿದ್ದೀನಿ. ಈ ಹಸು ತೊಗೊಂಬಂದಿರೋದು ಓಕೆ. ಹಾಲು ತೊಗೊಳಿಲ್ಲ ಅಂದರೆ ಏನು ಮಾಡತ್ತೀಯ ನೀನು ಅಂತ ನೀವು ಕೇಳ್ಬೋದು. ನಾನು ಏನು ಮಾಡ್ತೀನಿ? ಹಾಲು ತೊಗೊಳಿಲ್ಲ ಅಂದರೆ ನಾನು ಜಾಂಟ ತುಪ್ಪ ಮಾಡ್ತೀನಿ, ಚೀಸ್ ಮಾಡ್ತೀನಿ, ಪನೀರ್ ಮಾಡ್ತೀನಿ. ಮನೆಯಾಗೆ ಎತ್ಕೊಂಡಾಗ ಹಾಲು ನಾನೇ ಹಾಕ್ತೀನಿ, ಡಬಲ್ ಮಾರ್ತೀನಿ. ಅರ್ಥ ಆಯ್ತಾ? ಅದಕ್ಕೆ ನೀವು ನಿಮ್ಮ ಬೆಳೆಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರಿ. ಡಿಫ್ರೆಂಟ್ ಸ್ವೀಟ್ನ ತಯಾರು ಮಾಡಿ, ಚಾಕ್ಲೇಟ್ಗಳನ್ನ ತಯಾರು ಮಾಡಿ, ಒಂದು ಶುಂಠಿ ಫ್ಲೇವರ್ ಹಾಕಿ, ಒಂದು ಏಲಕ್ಕಿ ಫ್ಲೇವರ್ ಹಾಕಿ, ಒಂದು ಚಕ್ಕೆ ಲವಂಗ ಒಂದು ಫ್ಲೇವರ್, ಒಂದೊಂದು ಫ್ಲೇವರಲ್ಲಿ ಚಾಕ್ಲೇಟ್ನ ರೆಡಿ ಮಾಡಿ 1 ರೂಪಾಯಿ ಕೊಡಿ. 1 kg ಬೆಲ್ಲದಲ್ಲಿ ಒಂದು 50 ಚಾಕ್ಲೇಟ್ ಮಾಡೋಕ್ಕಾಗಲ್ವಾ? 50 ರೂಪಾಯಾ 1 kgಗೆ? ಯಾಕೆ ಸ್ವಾಮಿ? ಯಾಕೆ? ನಮ್ಮ ರೈತರ ಸಂಘ, ಹಸಿರು ಸೈನ್ಯದವ್ರು ಆಗ್ಬೋದು, ನಮ್ಮ ರೈತರ ಸಂಘಟನೆಗಳವ್ರು ಆಗ್ಬೋದು, ದಯವಿಟ್ಟು ನೋಡಿ ಅವ್ರಿಗೆ ಒಂದು ನಾಲೆಡ್ಜ್ನ ಕೊಡಬೇಕೇ ಹೊರ್ತು ಜೊತೆಲಿ ನಿಂತ್ಕೊಂಡು ಹೋರಾಟಗಳು ಮಾಡ್ಕೊಂಡು ಯಾಕೆ ಮಾಡ್ತೀರಾ? ಏನು ಪ್ರಯೋಜನ? ಏನೂ ಇಲ್ಲ. ಬಡ್ಡಿ ಮಕ್ಕಳು ಇಷ್ಟು ದಿನ ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಇಷ್ಟೊತ್ತಿಗೆ ನೀವು ಬೆಲ್ಲ ಮಾಡಿ ಒಂದು ಸ್ಟೋರ್ ಬೆಲ್ಲ ಏನು ಕುಲ್ಲೋಗಲ್ಲ, ಕೊಳ್ತೋಗಲ್ಲ. ಹಳೆಯದಾದಷ್ಟು ಅದಕ್ಕೆ ಒಂದು ಬೆಲೆ ಇರ್ತದೆ, ಸರಿನಾ? ಬೇರೆ ಸ್ಟೇಟ್ಗಳಲ್ಲಿ ಬೆಲ್ಲ ಕಳಿಸಿ ಸೇಲ್ ಮಾಡಿ. ಯಾಕೆ ಆ ಬಡ್ಡಿ ಮಗನ ಹತ್ರ ನೀವು ಹೋಗಿ ಕೇಳ್ಕೊತೀರಾ? ಆಯ್ತಪ್ಪ, ನನ್ನ ಹತ್ರ 1 ಎಕರೆ 2 ಎಕರೆ ಐತೆ, ನಾನು ಬೆಲ್ಲ ಮಾಡ್ಕೊತೀನಿ ಅಂತ ನೀವು ಹೇಳ್ಬೋದು. 100 ಎಕರೆ ಇರೋ ನಾನೇನು ಮಾಡೋದು ಅಂತ. ಇನ್ನೂ ಒಳ್ಳೆಯದಲ್ಲ ಸ್ವಾಮಿ, ನೀನು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಲ್ಲ. ನಿಂದೇ ಓನ್ ಫ್ಯಾಕ್ಟ್ರಿ ಆಗುತ್ತಲ್ಲ, ಬೆಲ್ಲ ಮಾಡು, ನಿಂದೇ ಡಿಫ್ರೆಂಟ್ ಚಾಕ್ಲೇಟ್ಸ್ ಮಾಡು, ಸ್ವೀಟ್ಸ್ ಮಾಡು, ಬೆಲ್ಲನ ಮಾರು, ಸಂತೆಗಳಲ್ಲಿ ಮಾರು, ಊರ ಬಾಗ್ಲಲ್ಲಿ ಮಾರು, ಸಿಟಿಯಲ್ಲಿ ಎತ್ಕೊಂಡೋಗಿ ಮಾರು, ಹೋಲ್ಸೇಲಲ್ಲಿ ರೈತ ಎತ್ಕೊಂಬಂದು ಕೊಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಮಾರು ಸ್ವಾಮಿ. ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀಯ? ಅಲ್ರಿ, ಯಾಕ್ರಿ ಪಾಯ್ಸನ್ ಕುಡಿತೀರಾ? ಗಾಯ್ಸ್ ಏನಿಲ್ಲ ಗಾಯ್ಸ್, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಯಾಕಂದರೆ ನಾವು ಏನೇ ಮಾಡಲಿ ಅದಕ್ಕೆ ನಾವೇ ಓನರ್ ಆಗಿರ್ತೀವಿ. ಯಾವನಿಗೋ ಎತ್ಕೊಂಡೋಗ್ಬಿಟ್ಟು ಬೆಲೆ ನೀನು ನನಗೆ ಕೊಡು ಅಂತೇಳಿ ಕೇಳಬಾರ್ದು. ನಾವೇ ಅದಕ್ಕೆ ಬೆಲೆ ಕಟ್ಟಬೇಕು. ಬೆಲೆ ಕಟ್ಟಿ ನಮ್ಮ ವಸ್ತುಗೆ ನಾವು ಮಾರಬೇಕು. ಅದು ರೈತನಿಗೆ ಗೊತ್ತು, ಅದು ರೈತನ ಕೆಪಾಸಿಟಿ. ಸೊ ಇವಾಗ ನಾನು ಇನ್ನೇನು ಹೇಳೋಕ್ಕೆ ಹೋಗಲ್ಲ. ಸೊ ಹಂಗಾಗಿ ನೀವು ಯಾರೂ ದಯವಿಟ್ಟು ಸೂಸೈಡು ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಕೂಡ ಹಾಕಿ. ಇದ್ರ ಬಗ್ಗೆ ನಾನು ಈ ಮಾತನ್ನ ಮಾತಾಡಿರೋದಕ್ಕೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕಮೆಂಟ್ ಹಾಕಿ. ಬಾಯ್.